ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಅಣ್ಣ ನಮಸ್ಕಾರ, ಹೆಂಗಿದ್ದೀರಾ? ಓ ಯಾರು ದರ್ಶನ್? ಹೆಂಗಿದ್ದೀರಣ್ಣ? ಏನಿಲ್ಲ, ಕೆಲಸ ಮಾಡಕಂತೀನಪ್ಪ. ಹಿಂಗೆ ನಡೆದ ಕೆಲಸ. ಏನು ಮಾಡ್ತಾಯಿರ ಕೆಲಸ? ಇದು ಬೋದ್ ಹಾಕ್ತೀನಿ ಮಾವಿನ ಗಿಡಕ್ಕೆ. ಯಾಕೆ ಕುಣ್ತಾ ಇದ್ದೀರಾ? ಈಗ ಮಣ್ಣಿನೋ ಆಯ್ತು. ಯಾಕಣ್ಣ, ಏನಾಯ್ತಣ್ಣ? ಏನು ಆವಾಗಲಿಂದ ಅದ ಒಂದು ಹಾಂ ಹಾಂ 10 ವರ್ಷ ಆಯ್ತು ಬಂದು. ಹೌದಾ? ಸಿಕ್ಕಾಪಟ್ಟೆ ನಮ್ಮ ಮಂಡಿನವ? ಸಿಕ್ಕಾಪಟ್ಟೆ ಮಣ್ಣಿನೋ. ತೋರಿಸಿದ್ರೆ ಹಾಸ್ಪಿಟ್ಲಿಗೆ? ತೋರಿಸಿದ್ವಿ. ಎಲ್ಲೆಲ್ಲಿ ತೋರಿಸಿದ್ರ? ಎಲ್ಲೆಲ್ಲೋ ತೋರಿಸಿದ್ವಿ. ಎಲ್ಲಿ ಬೇಸ್ ನೋಡ್ತಾರಂತ ಅಲ್ಲಿ ತೋರಿಸಿದ್ವಿ. ಹಾಂ. ರೊಕ್ಕೊಂದು ಹಾಳೋದು ಆಗಲಿ ಒಬ್ಬರು ಕೆಡೆ ಮಾಡಲಿಲ್ಲ. ಏನಂತಾರೆ ಡಾಕ್ಟ್ರು? ಅದು ಕೆಡೆ ಬರ್ತದ, ಅದು ಆಗ್ತದೆ, ಆಪರೇಷನ್ ಮಾಡ್ಬೇಕಂತಾರ. ಆಪರೇಷನ್ ಮಾಡ್ಬೇಕು ಅಂತ ಹೇಳವ್ರ? ಏನಣ್ಣ, ಇನ್ನು ನಿಮ್ದು ಚಿಕ್ಕ ವಯಸ್ಸು, ಆಪರೇಷನ್ ಮಾಡಿಸ್ಕೊಂಡು ಈ ವಯಸ್ಸಲ್ಲಿ ಆಪರೇಷನ್ ಮಾಡಿದ್ರೆ ಏನು ಮಾಡೋದಪ್ಪ? ಮತ್ತೆ ಚಿಕ್ಕ ವಯಸ್ಸಾದ್ರೆ ಏನು ಮಾಡ್ತೀವಿ, ದೊಡ್ಡ ಹೆಸರು ಏನು ಮಾಡ್ತೀವಿ. ಬಂದದ ನಮ್ಮ ಇದ್ರಲ್ಲೂ ನಮ್ಮ ಸಂಬಂಧದವ್ರಿಗೂ ಮಂಡಿ ನೋವಂತ ಆಗಿತ್ತು. ಹೌದು. ಬೆಂಗಳೂರಲ್ಲಿ ಒಂದು ಪೇನ್ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಐತೆ, ಅಲ್ಲಿ ಹೋಗಿ ತೋರಿಸ್ದೆ. ಅವರು ಒಂದೇ ಒಂದು ಇಂಜೆಕ್ಷನ್ ಕೊಟ್ರು ಮಂಡಿ ತಾವು. ಇದುವರೆಗೂ ಅವ್ರಿಗೆ ಯಾವುದೇ ತರ ಮಂಡಿ ನೋವಿಲ್ಲ, ಏನೂ ಇಲ್ಲ. ಸರಿನಾ? ನಿಮ್ನು ಬೇಕಾದ್ರೆ ಒಂದ್ ದಿವಸ ಕರ್ಕೊಂಡು ಹೋಯ್ತೀನಿ, ನಾನೇ ಕರ್ಕೊಂಡು ಹೋಯ್ತೀನಿ ಬೆಂಗಳೂರಿಗೆ, ತೋರ್ಸೋಣ. ಅಲ್ಲಿ ಎಷ್ಟು ಮಂದಿ ಗುಣ ಆಗದ? ಅಲ್ಲಿ ಎಲ್ಲಾರ್ಗು ಗುಣ ಆಗದಣ್ಣ. ಎಲ್ಲಾರು ನಾವು ತೋರಿಸಿದ್ರು, ಯಾರ್ಯಾರು ಕರ್ಕೊಂಡು ಹೋಗಿದ್ದೀನಿ ಅವ್ರಿಗೆಲ್ಲರಿಗೂ ಮಂಡಿ ನೋವು ಅಂತ ಇತ್ತು. ಅವ್ರಿಗೆಲ್ಲ ತೊಂದರೆನೇ ಇಲ್ಲ, ಏನಿಲ್ಲ ಅಣ್ಣ. ಅವ್ರು ಯಾವುದೇ ತರ ನೋವಿಲ್ಲ. ತಂಗಾರ ಮೊದ್ಲು ಇವಾಗ ಯಾವುದೇ ತರ ಪೇನ್ ಇಲ್ಲ ಅಣ್ಣ. ಎಲ್ಲ ಇವಾಗ ಆರಾಮಾಗಿ ನಡೆದಾಡ್ತಾರೆ, ಏನು ನೋವಿಲ್ಲ. ಹಂಗೇನಪ್ಪ? ಹಂಗಾರ ಕರ್ಕೊಂಡು ಹೋಗ್ತೀನಿ ಬಿಡೋಣ. ನಾಳೆ ಹೋಗೋಣ ಮೇಡಪ್ಪ. ಹೋಗೋಣ ಬೇಡ. ನೆಕ್ಸ್ಟ್ ಡೇನೆ ನಮ್ಮ ಅಪ್ಪನ ಕರ್ಕೊಂಡು ಬೆಂಗಳೂರು ಪೇನ್ ಕ್ಲಿನಿಕ್ಗೆ ಬಂದ್ವಿ. ಇಲ್ಲಿ ನಾವಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ತುಂಬ ರೈತರುಗಳು ಬಂದಿದ್ದರು. ಇಲ್ಲಿ ಡಾಕ್ಟ್ರು ನಮ್ಮ ಮೊಣಕಾಲಿನ ಒಂದು ಡೆಮೋವನ್ನು ಇಟ್ಕೊಂಡು ಪೇನ್ ಯಾವ ಥರ ಬರುತ್ತೆ ಅನ್ನೋದು ಸಿಂಪಲಾಗಿ ಹೇಳ್ತಾರೆ. ಪೇಷಂಟ್ನ ಪ್ರೆಸೆಂಟ್ ಕಂಡೀಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಕ್ಯಾನ್ ಮಾಡ್ತಾರೆ, BP ಚೆಕ್ ಮಾಡ್ತಾರೆ, ಮತ್ತು ಶುಗರ್ನು ಚೆಕ್ ಮಾಡ್ತಾರೆ. ಟ್ರೀಟ್ಮೆಂಟ್ ನಂತರ ಮಾಡಬೇಕಾಗಿರುವ ವ್ಯಾಯಾಮಗಳನ್ನು ಹಾಸ್ಪಿಟಲ್ನಲ್ಲಿಯೇ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇವೆಲ್ಲ ಪ್ರೊಸೀಜರ್ಗಳಾದಮೇಲೆ ನಮ್ಮ ಅಪ್ಪ ಅವ್ರನ್ನ ಆಪರೇಷನ್ ಥಿಯೇಟರ್ನೊಳಗಡೆ ಕಳಿಸಿದ್ವಿ. ಒಳಗಡೆ ಹೋದ ನಂತರ ಜಸ್ಟ್ 1 ಅವರ್ನಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಯಿತು. ನಮ್ಮ ತಂದೆಯವರು ತುಂಬ ಸಮಾಧಾನವಾಗಿ ಆಚೆ ಬಂದರು. ಅದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ಇದೇ ರೀತಿ ನಿಮ್ಮ ಕುಟುಂಬದವರಿಗೆ ಈ ಟ್ರೀಟ್ಮೆಂಟ್ನ ಕೊಡಿಸ್ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.